ವೆಲ್ಕಮ್ ಟು ಸವಿತಾ ನಿಸು ಚಾನಲ್. ನನ್ನ ಇಂದಿನ ಇಂಟ್ರೊಡಕ್ಷನ್ ವಿಡಿಯೋನ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿದೀರಾ, ಸಪೋರ್ಟ್ ಮಾಡಿದೀರಾ, ಶೇರ್ ಮಾಡಿದೀರಾ, ಲೈಕ್ ಮಾಡಿದೀರಾ. ಹಾಗೆ ನನ್ನ ಎಲ್ಲ ಮುಂದುವರತಕ್ಕಂಥ ವಿಡಿಯೋಗಳನ್ನು ಎಲ್ಲಾನು ನೀಟಾಗಿ ನೋಡ್ಬಿಟ್ಟು ಫುಲ್ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಹೀಗೆ ನಾನು ಇವಾಗ ಮೊದಲನೇ ವಿಡಿಯೋ ನಾನು ಕುಕಿಂಗ್ ಮಾಡೋದ್ರಿಂದ ಸಿಹಿ ಅಡಿಗೆನೆ ಮಾಡ್ಬೇಕು ಅಂತ ಹೇಳಿ ಶುರು ಮಾಡ್ತಾ ಇದ್ದೀನಿ. ಏನ್ ಮಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ರಾಗಿ ಹಲ್ವಾ ಅಥವಾ ರಾಗಿ ಕೀಲ್ಸ ಅಂತ ಹೇಳ್ಬಿಟ್ಟು ಅದನ್ನ ಹೇಗ್ ಮಾಡೋದು, ಏನೇನ್ ತಗೋಬೇಕು ಅದಕ್ಕೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಇವಾಗ ರಾಗಿ ಕೀಲ್ಸಕ್ಕೆ ಅಥವಾ ರಾಗಿ ಹಲ್ವಕ್ಕೆ ಏನೇನ್ ಬೇಕು ಅಂತ ಹೇಳಿದ್ರೆ, ನಾನು ಇದೊಂದು ಗ್ಲಾಸ್ ಇದೆಯಲ್ಲ, ಈ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ರಾಗಿನ ನಿನ್ನೆನೆ ನಾನು ಮಧ್ಯಾಹ್ನ ಒಂದು ಗ್ಲಾಸ್ ರಾಗಿ, ಒಂದು ತುಪ್ಪು ಚಮಚ ಗೋಧಿ, ಒಂದು ತುಪ್ಪು ಚಮಚ ಅಕ್ಕಿ ಎರಡನ್ನು ನೀಟಾಗಿ ತೊಳೆದ್ಬಿಟ್ಟು ನೆನೆ ಹಾಕಿದ್ದೀನಿ. ಅದು ನೆಂದಿದೆ ಚೆನ್ನಾಗಿ. ಅದಕ್ಕೆ ಒಂದು ಲೋಟ ರಾಗಿಗೆ ಒಂದು 1/4 kg ಬೆಲ್ಲ, ಒಂದು 1/4 kg ಬೆಲ್ಲ. ನಾನು ಯಾವ ಬೆಲ್ಲ ತಗೊಂಡಿದ್ದೀನಿ ಅಂತಂದ್ರೆ ಆರ್ಗ್ಯಾನಿಕ್ ಅಂತ ಹೇಳ್ತೀವಲ್ಲ, ಆರ್ಗ್ಯಾನಿಕ್ ಬೆಲ್ಲ, ಬಾನಿ ಬೆಲ್ಲ ಅಂತ ಹೇಳ್ತಾರೆ. ದಪ್ಪವಾಗಿ 1 kg ಫುಲ್ ಇಡೀ ಬರುತ್ತೆ ಅದು. ಆ ತರದ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಒಂದು 1/4 kg ತಗೊಂಡಿದ್ದೀನಿ. ಮತ್ತೆ ಕೊಬ್ಬರಿ ತಗೊಂಡಿದ್ದೀನಿ, ಗಸಗಸೆ ತಗೊಂಡಿದ್ದೀನಿ, ಏಲಕ್ಕಿ, ಲವಂಗ ತಗೊಂಡಿದ್ದೀನಿ. ಇಷ್ಟು ತಗೊಂಡಿದ್ದೀನಿ. ಇದಕ್ಕೆ ಒಂದು ಗ್ಲಾಸ್ ರಾಗಿಗೆ ಒಂದು 4 ಲೋಟದಿಂದ 5 ಲೋಟದೊಳಗೆ ನೀರನ್ನ ಕಾಯಿಸಿ ಮೆಜರ್ಮೆಂಟ್ಗೆ ನೀರನ್ನ ನಾವು ಕಾಯಕ್ಕೆ ಇಟ್ಕೋಬೇಕು. ಹಿಂಗೆ ದಪ್ಪ ತಳದ ಪಾತ್ರೆಗೆ ನಾವು ಇದನ್ನ ಬೆಲ್ಲನ ಕರಗಿಸೋದಕ್ಕೆ ಇಡೋಣ. ಇವಾಗ ಒಂದು ದಪ್ಪ ತಳದ ಪಾತ್ರೆನ ತಗೊಂಡು ಬೆಲ್ಲನ ಕರಗಿಸೋದಕ್ಕೆ ಇಡ್ತೀನಿ. ಅದಕ್ಕೆ ಅಳತೆಗೆ ಸರಿಯಾಗಿ ನೀರು ಹಾಕ್ಬಿಡ್ತೀನಿ. ಆಮೇಲೆ ನೀರು ಮಳ್ಳಿದ್ಮೇಲೆ ನಾವು ಇದನ್ನ ನೀರನ್ನ ಸೋಯಿಸ್ಕೊಂಡ್ರೆ ಆಗುತ್ತೆ. 1/4 kg ಬೆಲ್ಲ, ಒಂದು 1/4 kg ರಾಗಿಗೆ, ಒಂದು ಗ್ಲಾಸ್ ರಾಗಿಗೆ. ಒಂದು 4 ಲೋಟ 4.25 ಲೋಟ ನೀರನ್ನ ಹಾಕಿ ಕಾಯಕ್ಕಿಡೋಣ. ಇದು 3ನೇ ಲೋಟ, ಇದು 4ನೇ ಲೋಟ, ಒಂದು ಅರ್ಧ ಲೋಟ ಎಕ್ಸ್ಟ್ರಾ ಹಾಕೋಣ. ಬೆಲ್ಲನ ಕರಗೋದಿಕ್ಕೆ ಹಾಕಿದೀನಿ. ಇವಾಗ ಮಿಕ್ಸಿ ಒಳಗೆ ಈ ರಾಗಿ ಹಾಲನ್ನ ತಗೋಬೇಕು. ಚೆನ್ನಾಗಿ ನೆನ್ಕೊಂಡಿದೆ. ಇದು ಪಾಲಿಶ್ ಮಾಡಿರ್ತಕ್ಕಂಥ ರಾಗಿ. ಮಾಮೂಲಿ ರಾಗಿನೂ ಚೆನ್ನಾಗಿ ಎಲ್ಲ ಕೈ ಕ್ಯೂಚಿ ಎಲ್ಲ ಮಾಡಿ ನೀಟಾಗಿ ತೊಳೆದು ನೆನಾಕಿದ್ರೆ ಅದರಿಂದನೂ ಮಾಡ್ಬೋದು. ನಾವು ಪಾಲಿಶ್ ಮಾಡಿದ್ದು ರಾಗಿ ಮನೆಯಲ್ಲಿ ಇರೋದ್ರಿಂದ ಅದನ್ನೇ ನೆನಾಕಿದ್ದೀನಿ. ಇವಾಗ ಇದರಿಂದ ಮಿಕ್ಸಿಯಲ್ಲಿ ರುಬ್ಬಿ ಹಾಲು ತಗೋಬೇಕು. ಇದನ್ನ ಹಾಲು ಹೆಂಗ್ ತಗೋಬೇಕು, ರಾಗಿ ಹಾಲನ್ನ ಅಂತಂದ್ರೆ ಡೀಪ್ ಆಗಿ, ಅಂದ್ರೆ ತುಂಬಾ ಹೊತ್ತು ಗ್ರೈಂಡ್ ಮಾಡೋಂಗಿಲ್ಲ. ಇದನ್ನ ಒಡ್ರಾಗಿ ಇಟ್ಟು ಯಾವ ತರ ಮಾಡ್ಕೊಂತಾರೋ ಆ ತರ ಲೈಟ್ ಆಗಿ ನೋಡಿ ಮಿಕ್ಸಿ ಜಾರಲ್ಲಿ, ತುಂಬಾ ನಯಸ್ಸಾಗಂಗಿಲ್ಲ ಇದು ರಾಗಿ. ಆ ತರ ಹಾಲು ಬಂದಾಗ ತಕೊಂಡು ಅದನ್ನ ಸೋಸ್ಕೋಬೇಕು. ತೋರಿಸ್ತೀನಿ ಒಂದ್ಸರಿ ಮಿಕ್ಸಿಗೆ ಹಾಕಿ ನೋಡಿ. ಜಾರಿಗೆ ರಾಗಿ ಹಾಕಿದ್ದೀನಿ, ಸ್ವಲ್ಪ ನೀರು ಹಾಕೊಂಡು ಅದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಆಗಿದೆ, ತರಿಯಾಗಿ ರುಬ್ಕೋಬೇಕು. ತುಂಬಾ ನಯಸ್ಸಾಗಿ ಗಂಧದಂಗ್ ರುಬ್ಬಬಾರ್ದು ರಾಗಿನ. ಈ ಪಾತ್ರೆ ಒಳಗೆ ಸೋಸ್ಕೊಳ್ಳೋಣ. ತರ ಎಲ್ಲ ಹಾಲು ತಕ್ಕೋಬೇಕು. ಇನ್ನು ಮೊದಲೆಲ್ಲ ಅನ್ಕೊಂಡ್ರೆ ಕಾಟನ್ ಬಟ್ಟೆ ಮಾಡ್ಕೊಳ್ಳೋರು, ತೆಳುವಾದ ಬಟ್ಟೆ ಎಲ್ಲ ಆದ್ರೆ ನೀಟಾಗಿ ಗಸಿ ಎಲ್ಲ ಹೋಗ್ತಾ ಇರ್ಲಿಲ್ಲ. ಇವಾಗ ನಾವು ಈ ಜರಡಿ ಒಳಗೆ ಮಾಡ್ಕೊಂಡ್ರೆ ಲೈಟ್ ಆಗಿ ಬರುತ್ತೆ ಗಸಿ. ಮೊದಲೆಲ್ಲ ಪಂಜೆ ಬಟ್ಟೆಲಿ ತೆಳುವಾದ ಸೀರೆ ಬಟ್ಟೆಗಳು ಮಾಡ್ಕೊಂಡು ಅದಕ್ಕೆ ಅಂತಾನೆ ಅದರಲ್ಲೇ ಸೋಸೋರು. ರಾಗಿಯನ್ನ 2 ಸರಿಗೆ ನೆನಾಕಿದ ರಾಗಿನ 2 ಸರಿಗೆ ರುಬ್ಬಕ್ಕೆ ಹಾಕೋಬೇಕು. ಒಂದೇ ಸರಿ ಹಾಕೋಬಾರ್ದು, ನೀಟಾಗಿ ಹಾಲು ಬಿಟ್ಕೊಡೋದಿಲ್ಲ ಅದು. ಇವಾಗ ಕರಗ್ಸಕ್ಕೆ ಬೆಲ್ಲ ಇಟ್ಟಿದ್ವಲ್ಲ ಅದನ್ನ ಒಂದ್ಸತಿ ನೀರನ್ನೆಲ್ಲ ಶೋಧಿಸ್ಕೊಳ್ಳೋಣ.
ಸೋಸ್ಕೊಂಡಿದ್ವಲ್ಲ ಅದನ್ನ ಮತ್ತೆ ಅದೇ ಪಾತ್ರೆಗೆ ಹಾಕೋಣ. ಈಗ ಆಲ್ರೆಡಿ ಇದೆಲ್ಲ ಕುದಿ ಬಂದಿದೆ. ಇವಾಗ ಅದಕ್ಕೆ ಈ ರಾಗಿ ಹಾಲನ್ನ ರುಬ್ಕೊಂಡಿದ್ವಲ್ವಾ, ಆ ರಾಗಿ ಒಳಗೆ ಹಾಲು ತಗೊಂಡಿದ್ವಾ, ಆ ಹಾಲನ್ನು ಅದಕ್ಕೆ ಮಿಕ್ಸ್ ಮಾಡೋಣ. ಅದಕ್ಕೂ ಮುಂಚೆ ಒಂದೆರಡು ಕಲ್ಲು ಉಪ್ಪು ಹಾಕೋಣ ರುಚಿಗೆ. ಉಪ್ಪಿಗಿಂತ ರುಚಿಗಿಲ್ಲ, ತಾಯಿಗಿಂತ ಬಂದು ಇಲ್ಲ ಅಂತ ನಾವೇನೇ ಅಡುಗೆ ಮಾಡಿದ್ರು ಒಂದೆರಡು ಕಲ್ಲು ಉಪ್ಪು ಹಾಕಬೇಕು. ಅವಾಗ ಅದಕ್ಕೆ ಟೇಸ್ಟು ಸಿಗುತ್ತೆ. ನಮಗೆ ಅದೇನೋ ಒಂದು ಅಭ್ಯಾಸ ನಮಗೆ. ಅಳ್ತಾ ಇರೋ ಅಂಥ ಬೆಲ್ಲದ ಹಾಲಿಗೆ ಈ ರುಬ್ಕೊಂಡಿದ್ದಂಥ ಹಾಲನ್ನು 1.5 ಲೋಟ ಬರೋವಷ್ಟು ಹಾಲು ತಗೋಬೇಕು. ಇದನ್ನ ತಳ ಒತ್ತಕ್ಕೆ ಬಿಡಬಾರ್ದು, ಕೈ ಆಡಿಸ್ತಾನೇ ಇರ್ಬೇಕದು ಚೆನ್ನಾಗಿ ಕುದಿ ಬರೋ ತನಕನು. ಚೆನ್ನಾಗಿ ಕುದಿ ಬರುತ್ತೆ. ಇದು ಕುದಿ ಬಂದು ಅಳತೆಗೆ ಬಂದಾಗ ಒಂದು ತಟ್ಟೆ ಒಳಗೆ ನೀರು ಹಾಕಿ ಎತ್ತಿಟ್ಕೋಬೇಕು. ಅದು ಬಂದಾಗ ಅದು ಕುದ್ದಿದೆಯೋ ಅಥವಾ ಚೆನ್ನಾಗಿ ಆಗಿದೆಯೋ ಅಳತೆ ಅಂತೇಳಿ ಅದಕ್ಕೊಂದು 2 ಹನಿ ಅನಕ್ಸ್ ನೋಡಿದರೆ ಗೊತ್ತಾಗುತ್ತೆ. ತೋರಿಸ್ತೀನಿ ನಾನು ನಿಮಗೆ ಹೇಗೆ ಅಂತೇಳಿ. ಇವಾಗ ಇದನ್ನು ಕೈ ಆಡ್ತಾನೇ ಇರಬೇಕು ಕುದಿಯೋ ತನಕ. ಸ್ವಲ್ಪ ತಡವಾಗುತ್ತೆ. ಕುದೀತಾ ನೋಡ್ರಿ ಹೆಂಗ್ ಗಟ್ಟಿ ಬಂದ್ಬಿಡ್ತಿದ್ದು. ಈ ತರ ಗಟ್ಟಿ ಆಗ್ತಾ ಒಳಗಡೆನೆ ಒಂಥರ ಆಯಿಲಿ ತರ ಬಬಲ್ಸ್ ಬರುತ್ತೆ. ಚೆನ್ನಾಗಿ ಬರ್ಬೇಕು ಅದು ಎಲ್ಲ ಒಟ್ಟಾಗಿ. ಬಬಲ್ಸ್ ಕಿತ್ಕೊಳ್ಳುತ್ತೆ ಹಿಂಗೆ ತಿರುತ್ತಾ. ಅವಾಗ ನೀಟಾಗಿ ಬೆಂದಿದೆಯೋ ಇಲ್ಲ ಅಂತ ನಮಗೆ ಗಮನಕ್ಕೆ ಬರುತ್ತೆ. ಆದರೂ ಒಂದ್ಸರಿ ಟೇಸ್ಟ್ ಮಾಡಬೇಕು ತಟ್ಟೆ ಒಳಗೆ ನೀರು ಹಾಕ್ಕೊಂಡು. ನೋಡಿ ಎಷ್ಟೊಂದು ತಿಕ್ಕಾಗಾಯ್ತು. ಲೈಟಾಗಿ ಬಬಲ್ಸ್ ಬರ್ತಾ ಇದೆ ನೋಡಿ ಲೈಟಾಗಿ ಬಬಲ್ಸ್ ಎಲ್ಲ ಬರ್ತಾ ಇದೆ. ಏಲಕ್ಕಿ ಲವಂಗನ ಜಜ್ಕೊಂಡು ಹಾಕೋಣ. ಈಗ ಕೊನೆಯ ಹಂತದಲ್ಲಿದ್ದೀವಿ. ಇನ್ನೊಂದು 2 ಸರ್ತಿ ಹಿಂಗೆಲ್ಲ ತಿರ್ಕೊಂಡು ಕೆಳಗಿಳಿಸ್ಕೊಂಡು ನಿಮಗೆ ಯಾವ ತಟ್ಟೆ ಬೇಕೋ ಅಥವಾ ಕುಕ್ಕರ್ ಪ್ಯಾನ್ ಇರ್ತಾವಲ್ಲ ಒಳಗಡೆ ಇಡೋಂಥದ್ದು, ಆ ಪ್ಯಾನ್ಗಳಿಗಾದರೂ ಅಥವಾ ಬಾಕ್ಸ್ಗಳಿಗಾದರೂ ಅಗ್ಲ ಬಾಯಿ ಇರೋದು ಅವಕ್ಕೆ ಹಾಕ್ಕೊಂಡು ತಣಿಯೋದಕ್ಕೆ ಬಿಡಬೇಕು. ಬಿಟ್ಟ ಮೇಲೆ ಆಮೇಲೆ ತಿನ್ನೋದಕ್ಕೆ ಅದು ಬರುತ್ತೆ. ಈ ಪ್ಯಾನ್ಗಳಿಗೆ ನಾನು ಅಗಲವಾಗಿರ್ತಕ್ಕಂಥ ಪ್ಯಾನ್ಗಳು ತಗೊಂಡಿದ್ದೀನಿ. ಹಾಗೆ ಕೊಬ್ಬರಿ ಗಸಗಸೆ ಅದೆಲ್ಲ ಯೂಸ್ ಮಾಡ್ತಿದ್ದೀನಿ. ಕೀಲ್ಸ ಎಲ್ಲ ರೆಡಿ ಮಾಡಿ ಒಂದು ಪ್ಯಾನ್ಗೆ ಹಾಕಿಟ್ಟಿದ್ನಲ್ವಾ, ಅದಾದ ನಂತರ ಇವಾಗ 4 ಗಂಟೆ ಅದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಇವಾಗ ಅದನ್ನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟೊಂದು ಚೆನ್ನಾಗಿದೆ. ಎಷ್ಟು ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ನೋಡಿ ತುಂಬ ಚೆನ್ನಾಗಿ ಬೆಂದಿದೆ, ತುಂಬ ಚೆನ್ನಾಗಾಗಿದೆ. ಇದನ್ನು ಪ್ಲೇಟ್ಗೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಎಷ್ಟು ಮಜವಾಗಿರುತ್ತೆ ಗೊತ್ತಾ. ತುಂಬ ಟೇಸ್ಟಾಗಿರುತ್ತೆ. ತುಂಬ ತುಪ್ಪ ಆದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಸಮ್ಮರ್ ಹಾಲಿಡೇಸ್ಗಳಲ್ಲಿ ಬಿಸಿಲು ತುಂಬ ಇರುತ್ತೆ, ಉಷ್ಣ ಜಾಸ್ತಿ ಆಗಿರುತ್ತಲ್ಲ, ಅಂಥ ಟೈಮಲ್ಲಿ ಆದಷ್ಟು ಇದನ್ನು ಜಾಸ್ತಿ ಮಾಡ್ಕೊಂಡು ತಿನ್ನಬೇಕು. ದೇಹವನ್ನು ತಂಪಾಗಿಡುತ್ತೆ. ಇದು ತಿನ್ನೋದಕ್ಕೂ ತುಂಬ ಸೊಗಸಾಗಿರುತ್ತೆ. ತುಂಬ ಚೆನ್ನಾಗಿದೆಯಪ್ಪ, ಮಾಡ್ಕೊಂಡು ನೋಡಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ತುಂಬ ಟೇಸ್ಟಿಯಾಗಿದೆ. ನೀವು ನಿಮ್ಮ ಮನೆಯವರಿಗೆಲ್ಲ ಮಾಡಿ ಬಡಿಸ್ರಿ. ಬಾಯ್.